ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಎಲ್ಲ ಇಲಾಖೆಗಳ ಸಚಿವರು, ಶಾಸಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಗಡಿ ಜಿಲ್ಲೆಗಳ ಸರ್ಕಾರಿ ಶಾಲಾ ಸಮಸ್ಯೆಗಳು, ದುಸ್ಥಿತಿಗಳು ಸೇರಿದಂತೆ ಶಿಕ್ಷಕರ ನಿರ್ವಹಣೆ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ವ್ಯಕ್ತಿ ಅಲ್ಲ, ಬಹಳ ಪ್ರೀತಿಯಿಂದ ಕಾಣೋರು, ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಗೌರವನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮಾಡ್ತಾ ಇದ್ರು. ಅವ್ರ ಅಳಿಯಂದ್ರು ಕೂಡ ಸಿದ್ಧಾರ್ಥ ಅವರು ಬಹಳ ಕ್ಲೋಸ್ ನಮಗೆಲ್ಲರಿಗೂ ಕೂಡ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಕುಮಾರ ಪಾರ್ಕ್ ಅಲ್ಲಿ ಇದ್ವಿ. ಅವ್ರ ಮನೆ ಎದುರುಗಡೆ ಪ್ರೈವೇಟ್ ಹೌಸ್ ಅಲ್ಲಿ ಒಂದು 3-4 ಮನೆ ಆ ಕಡೆಗಿದ್ರು. ನಾವೆಲ್ಲ ಇದ್ದಾಗ ಬಹಳ ಮನೆ ಮಕ್ಕಳು ತರ ನೋಡ್ತಕ್ಕಂಥದ್ದು ಸ್ವಭಾವ ಇತ್ತು. ನನಗನ್ಸುತ್ತೆ ಯಾರೇ ಒಬ್ಬ ವ್ಯಕ್ತಿ ಶಾಶ್ವತವಾಗಿರಲ್ಲ, ಆದ್ರೆ ಅವ್ರನ್ನ ಶಾಶ್ವತ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲ್ಸಗಳು ಅವರ ಏನ್ ಹಾಕೊಟ್ಟಿರ್ತಕ್ಕಂಥ ಹಾದಿ ಮೇಲೆ ನಾವು ಬದುಕಬೇಕಾಗತ್ತೆ. ಅದು ಬಹಳ ಮುಖ್ಯ ಅನ್ಸುತ್ತೆ. ಅದು ನನಗನ್ಸುತ್ತೆ ನಮ್ಮಂತ ಪೀಳಿಗೆಗೆ ಮತ್ತೆ ಮುಂಬರ್ತಕ್ಕಂಥ ಪೀಳಿಗೆಗೆ ಅವರ ಉದಾಹರಣೆಯನ್ನ ತಗೊಂಡು ನಾವು ಮುಂದೆ ತಗೊಂಡು ಹೋದ್ರೆ ರಾಜ್ಯವನ್ನು ಚೆನ್ನಾಗಿ ಆಳಿದ್ದಾರೆ. ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಆಳ್ತಕ್ಕಂಥ, ಇಲ್ಲಾಂದ್ರೆ ಆ ವ್ಯವಸ್ಥೆಯಲ್ಲಿ ಪಾಲ್ದಾರ ಆಗ್ತಕ್ಕಂಥ ಒಂದು ಕೆಲಸ ನನಗನ್ಸುತ್ತೆ ಅದಾಗುತ್ತೆ, ಅದಾಗಬೇಕು. ಯಾರ್ಯಾರು ಅವರನ್ನು ಕಳ್ಕೊಂಡಿದ್ದಾರೆ, ಬಹಳ ಹತ್ರವಾಗಿದ್ದಾರೆ, ಅವರೆಲ್ಲ ನೋವಿರ್ತದೆ. ಅವರಿಗೆ ದೇವರು ಆ ಶಕ್ತಿಯನ್ನ ಬರ್ಸ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಅವರ ಅಭಿಮಾನಿಗಳ ಜೊತೆಗೆ, ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳ ಜೊತೆಗೆ ಅವ್ರ ಕುಟುಂಬಸ್ಥರು, ಅವ್ರಿಗೆಲ್ಲರಿಗೂ ಕೂಡ ದೇವರು ಆ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ಈ ಗಡಿ ಭಾಗದಲ್ಲಿ ಸ್ವಲ್ಪ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಿದೆ ಸರ್. ಈ ಕೆರೆ ಅಕ್ಕಪಕ್ಕ ಇರ್ತಕ್ಕಂಥ ಶಾಲೆಗಳು ಗೋಡೆ ಕುಸಿತಕ್ಕಂಥದ್ದು, ವಿಶೇಷವಾಗಿ ತಾವು ಈ ಕಡೆ ಭಾಗಕ್ಕೆ ಆಗಮಿಸಿದ್ರೆ ಏನಾದ್ರು ಭೇಟಿ ಕೊಡ್ತೀವಿ? ಇಲ್ಲ, ಇದು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದೀವಿ. ಆ ತರ ಸಮಸ್ಯೆಗಳನ್ನ ಈಗಲ್ಲ, ಯಾವಾಗ್ಲೂ ಕೂಡ. ಈ ಸತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಒತ್ತನ್ನ ಯಾವ್ದಾದ್ರು ಶಿಥಿಲಗೊಂಡಿದೆ ಮತ್ತೆ ರಿಪೇರಿನ ಮಾಡ್ಬೇಕಂತ ಹೇಳಲ್ಲ, ಪರ್ಮನೆಂಟ್ ಆಗಿ ರೂಮ್ಸ್ ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಈ ಕಡೆ ಭಾಗದಲ್ಲಿ, ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ, ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತೆ ಬಾಂಬೆ ಕರ್ನಾಟಕ ಎಲ್ಲರಿಗೂ ಕೂಡ ಹೆಚ್ಚು ಆಸಕ್ತಿಯನ್ನ ಕೊಡ್ತಕ್ಕಂಥದ್ದು, ಟೀಚರ್ಸ್ ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ. ಅದು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತದೆ. ಭಾಗದಲ್ಲಿ ಬಿಇಒ ಮತ್ತೆ ಡಿಡಿಪಿ ಕಚೇರಿಗಳಲ್ಲಿ ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇದೆ ಸರ್. ಕೆಲಸ ಮಾಡೋದು ಏನಾಗ್ತದೆ, ಇದು ಇವತ್ತಿಂದ ಅಲ್ಲ, ಹಿಂದಿನ ಸರ್ಕಾರದವರು ಕೂಡ ಇದೇ ರೀತಿ ಕೊಟ್ಟಿರ್ತಾರೆ. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಕೆಲಸ ಮಾಡಿ ಅದು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ. ಆಗ್ತದೆ, ಸ್ವಲ್ಪ ಸಮಯ ತಗೊಳ್ತದೆ, ಆದಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ. ತಾವು ಬಂದ ಮೇಲೆ ಒಂದ್ ರೀತಿ ಆಗಿದೆ ಸರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಮಕ್ಕಳುಗಳಿಗೆ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಏನಿದೆ, ಸರ್ಕಾರಿ ಶಾಲೆಯ ಒಂದ್ ರೀತಿ ಆಸ್ತಿಗಳ ಬಗ್ಗೆ ಇದಿದೆ ಸರ್, ಅವನ್ನೆಲ್ಲ ರಚನೆ ಮಾಡ್ತಕ್ಕಂಥ ಕೆಲಸ. ಇಲ್ಲ, ಅದೊಂದು ನೋಟಿಫಿಕೇಶನ್ ಮಾಡಿದೀವಿ. ಯಾರು ಸರ್ಕಾರಿ ಶಾಲೆಯನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ತಕ್ಕಂಥ ಆ ಡ್ರೈವ್ ಏನಿದೆ ಅದಾಗ್ಲೇ ಶುರುವಾಗಿದೆ. ನೋಡೋಣ ಅದು ಎಷ್ಟು ಫೈನಲ್ ಆಗಿ ನಿಜವಾಗ್ಲೂ ತೊಂದರೆ ಇರ್ತದೆ. ಕೆಲವು ಕೋರ್ಟ್ ಅಲ್ಲಿ ಇರ್ತವೆ, ವಿಚಾರಗಳನ್ನು ಮಾಡಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಕೋರ್ಟ್ ಅಲ್ಲಿ ನಾವು ನಮ್ಮ ಪರವಾಗಿ ಮಾಡ್ಕೊಳ್ತಕ್ಕಂಥ, ಯಾಕಂದ್ರೆ ಸರ್ಕಾರಿ ಜಮೀನನ್ನ ಯಾರು ದಾನ ಮಾಡಿಟ್ಟಿರ್ಲಿ, ಇಲ್ಲ ಸರ್ಕಾರಿ ಶಾಲೆನ ಬೇರೆಯವರು ಅತಿಕ್ರಮಣ ಮಾಡಿದ್ರೆ ಅದು ಇಲ್ಲಿಗಲ್ ಆಗ್ತದೆ. ಅದನ್ನ ಸಂಪೂರ್ಣ ಕಾನೂನುಬದ್ಧವಾಗಿ ನಾವು ಹದ್ದುಬಸ್ತು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ತಾವೆ ಸರ್, ವಿಶೇಷವಾಗಿ ಅಂತವೇನಾದ್ರು? ಇಲ್ಲ, ಯಾವ್ದು ಇಲ್ಲ. ಆ ತರ ಮುಚ್ತಕ್ಕಂಥದ್ದು ಏನಾದ್ರು ಬಂದ್ರೆ ಅದು ಮಕ್ಕಳ ಸಂಖ್ಯೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾವೆ. ಯಾವಾಗಾದ್ರೂ ನಾವು ವೈಯಕ್ತಿಕವಾಗಿ ನಾವು ಮುಚ್ತಕ್ಕಂಥ ಪ್ರಶ್ನೆ ಬರಲ್ಲ. ಸರ್ಕಾರಿ ಶಾಲೆಗೆ ಬರ್ಬೇಕು ಮಕ್ಕಳು. ಸರ್ಕಾರಿ ಶಾಲೆಗೆ ಈಗ ಬರ್ತಾ ಇದ್ದಾರೆ, ಯಾಕಂದ್ರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ. ಮೊಟ್ಟೆ ಕಾರ್ಯಕ್ರಮ, ಊಟ, ಬೂಟು, ಇದು ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ಯೂನಿಫಾರ್ಮು, ಬುಕ್ಸು ಎಲ್ಲ ಕೊಡೋದ್ರಿಂದ ಸ್ವಲ್ಪ ಸ್ಲೋಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅವ್ರು ಸ್ಲೋಲಿ ಆ ಟ್ರಾನ್ಸಾಕ್ಷನ್ ಬರುತ್ತೆ. ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿನೂ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇದು ಒಂದೇ ಓವರ್ ನೈಟ್ ಅಲ್ಲಿ ಸಮಸ್ಯೆ ಬಗೆಹರಿಸಕ್ ಆಗೋದಿಲ್ಲ. ಫಸ್ಟ್ ಆಸಕ್ತಿ, ವಿಶ್ವಾಸ ಕೊಡ್ಬೇಕಾಯ್ತು. ಆ ವಿಶ್ವಾಸದ ಹಾದಿಯಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೀವಿ. ಕೊನೆ ಪ್ರಶ್ನೆ ಸರ್, ಒಟ್ಟಾರೆ ಶಿಕ್ಷಣ ಸಚಿವರಾಗಿ ಮಕ್ಕಳುಗಳಿಗೆ ಮತ್ತೆ ವಿಶೇಷವಾಗಿ ಎಲ್ಲಾ ಶಿಕ್ಷಕರಿಗೆ ಏನ್ ಹೇಳಿಕ್ ಬಯಸ್ತಾರೆ? ಏನಿಲ್ಲ, ಶಿಕ್ಷಕರು ಮಕ್ಕಳು ಶಾಲೆಗೆ ಬಂದಾಗ ಪಾಠ ಚೆನ್ನಾಗಿ ಹೇಳ್ಕೊಡಿ. ಯಾಕಂದ್ರೆ ನಿಮ್ಮಂತ ಗುರುಗಳಿಂದ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಜೆ ಆಗ್ತಾರೆ, ಒಳ್ಳೆ ಭವಿಷ್ಯ ರೂಪಿಸ್ತಕ್ಕಂತ ಹಂತ ಅದು ನಿಮ್ ಕೈಯಲ್ಲಿರ್ತದೆ. ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಯವ್ರಿಗೆ ಹೇಳ್ತೀನಿ, ಮಕ್ಳಿಗೆ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳ್ಸೋದು ಇಂಪಾರ್ಟೆಂಟ್. ಶಾಲೆಗೆ ಕಳಿಸಿದ್ರೆ ನಾವು ಪಾಠ ಹೇಳ್ಕೊಡೋ ಕೆಲಸ ನಾವು ಮಾಡ್ತೀವಿ. ಶಿಕ್ಷಕರದ್ದು ಹೇಳಿದ್ದಲ್ಲ, ಮಕ್ಕಳಿಗೆ ಪಾಠ ಹೇಳ್ಕೊಡೋದೆ ನಿಮ್ಮಂತ ಗುರುಗಳಿಂದ ಅವ್ರನ್ನ ಒಳ್ಳೆ ಪ್ರಜೆ ಮಾಡೋದು ಅಂತಾನೆ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಬಸವರಾಜು, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.